ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿ ನಮ್ಮ ಸ್ನೇಹಿತರು ಈ ಒಂದು ಏನು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಏನು ವಿಡಿಯೋ ನೋಡ್ತಾ ಇದ್ದೀರಿ, ಈ ದೇವರ ದಾಸಿಮಯಿಂದಾಗಿರ್ಬೋದು ಅಥವಾ ಅಜ್ಜಿ ಕಥೆಗಳಾಗಿರ್ಬೋದು ಅಥವಾ ಈ ಕಂಠಿ ದೇವಸ್ಥಾನದ ಕುರಿತಾಗಿರ್ಬೋದು, ಎಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ ಮೂಲ ಕಾರಣಕರ್ತರಂತಂದರೆ ಇವರು. ಹೀಗೆ ನನ್ನ ಜೊತೆಗೆ ನಿಂತಿದ್ದಾರೆ. ಇವ್ರ ಹೆಸರು ಮಲ್ಲಂಗೌಡ ಅಂತ ಹೇಳಿ. ಇವರು ಮುದನೂರು ಗ್ರಾಮದವರು. ಒಂದ್ಸರಿ ನಮ್ಮ ಯಲಬುರ್ಗ ತಾಲೂಕಿಗೆ ಬಂದಾಗ ಅಲ್ಲಿ ಸರ್ ನಮ್ಮ ಜೇಡದ ಆಶಿಮಯನ ವಿಡಿಯೋನ ಮಾಡಿರಿ, ಭಾಳ ಚೆನ್ನಾಗಿದೆ, ಒಳ್ಳೆ ಐತಿಹಾಸಿಕ ಸ್ಥಳ ಇದೆ, ಬನ್ನಿ ಅಂತಂದು ಕರೆದ್ರು. ಅದಕ್ಕೋಸ್ಕರ ಇವ್ರಿಗೆ ಬಂದಿದ್ವಿ. ಬನ್ನಿ, ಇವರ ಒಂದು ಪರಿಚಯದಿಂದ ಒಂದಷ್ಟು ಇವರು ಕೂಡ ರೈತ ಸಂಘದ ಅಧ್ಯಕ್ಷರಿದ್ದಾರೆ. ಈ ಸಣ್ಣದೊಂದು ಕೈತೋಟವನ್ನು ಮಾಡ್ಕೊಂಡಿದ್ದಾರೆ. ಕೈತೋಟವನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸರ್ ಅಂದರು. ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರೇ ಮಲ್ಲನಗೌಡ ಅಂತೇಳಿ, ಹುಣಸಗಿ ತಾಲೂಕಿನ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಓಕೆ. ಏನು ನೀವು ಇವತ್ತು ಕೈ ತೋಟ ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಬಂದ್ಬಿಟ್ರಿ. ತೋರಿಸ್ರಿ, ಇಂಟ್ರೊಡಕ್ಷನ್ ಮಾಡ್ಕೊಂತ ಹೋರಿ, ಏನೇನು ಹಚ್ಚಿರಿ ಎಲ್ಲ ಹೇಳ್ಕೊಂತವ್ರಿ. ಹೇಳ್ರಿ ಸರ್. ಇದು ಈಗ ಮನೆ ಸರ್, ಇದು ಈಗ ಮಣಿಪುರ್ತಕ್ಕಂತ ಕಬ್ಬು ಮಾಡಿವಿ ನಾವು. ನಮ್ಮ ಹುಡುಗರಿಗೆ ತಿನ್ನಕಂತೇಳಿ ಕಬ್ಬು ಮಾಡಿವಿ ಮಣಿಪುರ್ತಕ್ಕೆ ನಮಗೆ. ಮತ್ತು ಹುಡುಗರಿಗೆ ತಿನ್ನಕಂತೇಳಿ ಇವು ಬಾಳೆ ಗಿಡ ಹಚ್ಚಿವ್ರಿ ಎಲ್ಲ. ನಮ್ಮ ಮನೆ ಪೂರ್ತಕ ಮಾಡ್ಕೋಬೇಕಂತೇಳಿ. ಮತ್ತು ಕಾಯಿಪಲ್ಲೆ ಮಾಡಿವ್ರಿ. ಕಾಯಿಪಲ್ಲೆ ಮಾಡಿವ್ರಿ, ಟೊಮೆಟೆ ಮಾಡಿವಿ, ಬದ್ನೆಕಾಯಿ ಮಾಡಿವಿ, ಮತ್ತೆ ಶೇಂಗಾ ಮಾಡಿವ್ರಿ. ಶೇಂಗಾನು ಹಾಕ್ಯಂದ್ರಿ ಒಂದು ಸಾಲ. ಶೇಂಗಾನು ಹಾಕ್ಯವ್ರಿ ನಮ್ಗೆ ಅಂದ್ರೆ ಯಾವುದೇ ಸಾವಯವ ಪದ್ಧತಿ ಒಳಗೆ ಯಾವುದೇ ರಾಸಾಯನಿಕ ಗೊಬ್ಬರ ಏನೂ ಇಲ್ಲ. ನೀವು ನೋಡ್ಬೋದು, ಬೇಕಾದ್ರೆ ಅಲ್ಲಿ ನಾವು ಎಂಡಿ ಗೊಬ್ಬರಲ್ಲೇ ಎಲ್ಲ ಇದು ಸಾವಯವ ಒಳಗೆ ಇದು ಮಾಡಕತ್ತೀವಿ. ಈಗ ಮತ್ತೆ ಇದು ಹೂವು ಯೂಸ್ ಮಾಡ್ತೀವಿ ದೇವರಿಗೆ. ಹೂವನು ಹಾಕ್ಯಂದ್ರಿ. ಅವಾಗ ಬಂದು ಇಲ್ಲಿಂದ ಪೂಜೆಗೆ ಹೂವು ಕಿತ್ಕೊಂಡು ಹೋಗ್ತೀರಿ. ಮತ್ತೆ ಸಾಂಬಾರಕ್ಕೆ ಈಗ ನಮ್ಮ ಕರಿಬೇವು, ಪುದೀನ, ಮತ್ತು ಔಷಧಿ ವನಸ್ಪತಿ ಏನೇನು ಹಾಕಿರಿ? ಮತ್ತೆ ನಮ್ಮದು ಈಗ ಇದು ಸರಸ್ವತಿ ಔಷಧಿ, ಸರಸ್ವತಿ ಬೆಳ್ಳಿ ಅಂತೇಳಿ ಇದು. ಹಾಂ, ಸರಸ್ವತಿ ಬೆಳ್ಳಿ ಅಂತೇಳಿ ಇದು ಸರಸ್ವತಿ ಬೆಳ್ಳಿ ಹಾಕಿರ. ಇದು ತಿನ್ನೋದ್ರಿಂದ ಇದು ಏನು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಬುದ್ಧಿ ಹೆಚ್ಚಾಗುತ್ತೆ. ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಇದು ಒಳ್ಳೇದು. ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಹಾಗೇನೋ ತಿನ್ಬೋದು. ಬೇಕಾದ್ರೆ ನಾವು ತಿಂದು ತೋರಿಸ್ಬೋದು. ಟೇಸ್ಟ್ ಐತೆ, ಹಂಗೆ ಮಾಡ್ಬೋದು ಒಂದೆಲ್ಲ. ಮತ್ತು ನಮ್ಗೆ ಮಾವಿನ ಗಿಡ ಹಚ್ಚಿವಿ. ಅಲ್ಲೇ ಕಾಯಿ ಬಿಟ್ಬಿಟ್ಟೆ. ಆಗಲೇ ಕಾಯಿ ಬಿಟ್ಬಿಟ್ಟೈತಿ. ನಮ್ಗೆ ಮನೆಗೆ ಯೂಸ್ ಆಗುತ್ತಂತ ಮಾವಿನ ಗಿಡ, ತೆಂಗು, ನೀಲ್ದ ಗಿಡ, ನೀಲ್ ಗಿಡ, ಚಿತ್ತಪಲ್ಲ, ಮತ್ತು ಈಗ ಇದು ವಾಟರ್ ನೀಲ್. ವಾಟರ್ ಆ್ಯಪಲ್ ಎಲ್ಲೈತಿ? ವಾಟರ್ ಇಲ್ಲ, ವಾಟರ್ ಆ್ಯಪಲ್ ಅಲ್ಲ, ಇದು ವಾಟರ್ ನೀಲ್, ನರಳೆ. ಮತ್ತು ಇದು ಥೈಲ್ಯಾಂಡ್ ಪೇರು ಅಂತೇಳಿ, ಇದು ಭಾರಿ ಟೇಸ್ಟ್ ಇರುತ್ತೆ. ಇದು ವಾಟರ್ ಆ್ಯಪಲ್ ರೀ ಎಲ್ಲ. ಇದು ಅದೇ ವಾಟರ್ ಆ್ಯಪಲ್ ಅಂತಾರೆ ಇದಕ್ಕೆ. ಇದು ಏನು ಭಾರಿ ಅಂತಾರಲ್ರಿ, ಇದು ವಾಟರ್ ಆ್ಯಪಲ್ ಅಂತೇಳಿ. ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ರೀ ಅದು. ಭಾರಿ ಟೇಸ್ಟ್ ಇರ್ತದೆ ರೀ. ಮತ್ತು ಈಗ ಸೌತೆ ಹಾಕೇವಿ ನಮ್ಮ ಕಾಯಿಪಲ್ಲೆ. ಮತ್ತು ಇದು ಸಾಂಬಾರ್ದು ಎಲೆ. ಇದು ಸಾಂಬಾರ್ಗೆ ಯೂಸ್ ಮಾಡಿದ್ರೆ ಸುಗಂಧ ಇರುತ್ತೆ ರೀ. ಇದು ನೋಡ್ಬೋದು ನೀವು, ತಾವು ವಾಸನೆ ಕೂಡ ನೋಡ್ಬೋದು. ಮಸಾಲೆ ವಾಸನೆ ಬರುತ್ತೆ, ಘಮ 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 ಅಂತೈತಿ. ಮಸಾಲೆಗೆ ಯೂಸ್ ಮಾಡ್ತೀವಿ. ಓಕೆ. ನಿಮ್ಮ ತೋಟಕ್ಕೆ ಬಂದ್ರೆ ಫುಲ್ ತಂಪು. ಮತ್ತು ನಿಮಗೆ ಕಾಶ್ಮೀರಲ್ಲಿ ಸಿಗೋ ಆ್ಯಪಲ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹಾಕಿವಿ. ಆ್ಯಪಲ್ ಗಿಡನ ಹಾಕಿರಿ? ಇದು ಆ್ಯಪಲ್ ಗಿಡನೂ ಹಾಕಿ. ಎಷ್ಟು ವರ್ಷದ ರೈತರು ಇದು? ಇದು ಈ ಸದ್ಯ 1 ವರ್ಷದ ಐತಿ. ಇದು 1 ವರ್ಷದ ಗಿಡ. ಇನ್ನು 2 ವರ್ಷಕ್ಕೆ ಇದು ಕಾಯಿ ಆಗುತ್ತೆ. ಮಸಾಲೆ ಗಿಡ, ಆ್ಯಪಲ್ ಗಿಡ, ಎಲ್ಲ ಗಿಡಗಳು ಅದಾವ ನಿಮ್ಮಲ್ಲಿ. ಇಷ್ಟೇ ಜಾಗ, ಕಡಿಮೆ ಜಾಗದಲ್ಲಿನೇ ಎಲ್ಲ. ಇದು ಇರೋದು 4 ಗುಂಟೆ. 4 ಗುಂಟೆಯಲ್ಲಿ ನಮ್ಮ ಮನೆಗೆ ಏನೇನು ಬೇಕು ಸಾವಯವ ಪದ್ಧತಿ ಒಳಗೆ ಎಲ್ಲ ಮಾಡೀವಿ ನಾವು. ನಮ್ಗೆ ತೆಂಗು, ನೀಲ್ದ, ನುಗ್ಗಿಕಾಯಿನೂ ಹಚ್ಚಿವಿ ನಾವು. ನಮ್ಮ ಸಾಂಬಾರ್ಗೆ ನುಗ್ಗಿಕಾಯಿ ಬೇಕಂತೇಳಿ ನಾವು ನುಗ್ಗಿಕಾಯಿನೂ ಹಚ್ಕೊಂತೀವಿ. ಇದು ಈ ಸದ್ಯ ಹೂವು ಬಿಟ್ಟೈತಿ.
ಈಗ ಇದು ಕಾಯಿ ಚಲೋ ಈಗ 1 ವರ್ಷ ಆಯ್ತು ನಾವು ಹಚ್ಚಿ. ಹ್ಞೂ ಈಗ ಏನದ ನಮ್ಗೆ ಈಗ ಹೋಗ್ಬಿಟ್ಟೈತಿ. ಹ್ಞೂ ಈಗ ಚಲೋ ಕಾಯಿ ಅಗ್ದಿ ಸ್ಪೀಡ್ ಬೆಳೆದತ್ತೆ ಹೈಬ್ರಿಡ್ ಹೈಬ್ರಿಡ್. ಓಕೆ ಹಾಂ ಮತ್ತು ಫುಲ್ ಸ್ವೀಟ್ ಇರುತ್ತೆ. ಬರ್ರಿ ಇದು ಒಂದು ಹೇಳ್ರಿ. ಇದು ರಾಮಫಲ ಅಂತೇಳಿ. ಹಾಂ ಇದು ಚೆನ್ನಾಗಿ ಆಗುತ್ತೆ ನಮಗೆ. ರಾಮಫಲ. ಹಾಂ ರಾಮಫಲ. ಸೀತಾಫಲ ಹೆಂಗೆ ಸೀತಾಫಲ, ಇದು ರಾಮಫಲ. ಅಲ್ಲಿ ಇನ್ನೊಂದು ಐತೆ ಲಕ್ಷ್ಮಣ ಫಲ ಅಂತೇಳಿ. 3 ಹಚ್ಚಿವಿ ನಾವು ವೆರೈಟಿ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ 3 ಹಚ್ಚಿವಿ ನಾವು. 3 ಹಚ್ಚಿರಿ. 3 ವೆರೈಟಿ ಎಲ್ಲ ಫಲಗಳು ಅದಾವೆ. ಹಾಂ ಎಲ್ಲ ಫಲ ಅದಾವೆ. ಮತ್ತು ಇದು ಮೂಸಂಬಿ. ಇದು ಆಗಲೇ ಕಾಯಿ ಚಲೋ ಬಿಡಕತ್ತ ಸಣ್ಣ ಕಾಯಿ. ಇದು ಆಗಲೇ ಕಾಯಿ ಚಲೋ ಇದು ಮೋಸಂಬಿ. ನೀವು ನೋಡ್ಬೋದು. ಈಗ ಆಗಲೇ ಕಾಯಿ ಚಲೋ ಇದು. 2 ವರ್ಷಕ್ಕೆ ಕಾಯಿ ಚಲೋ ಇದು. ನೋಡ್ರಿ ಹೊರಗಡೆ ಎಷ್ಟು ಸೆಕೆ ಐತಿ, ಇಲ್ಲಿ ಎಷ್ಟು ಕೋಲ್ಡ್ ಐತಿ ಅಂದ್ರೆ ನಮ್ಗೆ ಗಿಡ ಬೆಳೆಯೋದ್ರಿಂದ ವಾತಾವರಣ ಕೋಲ್ಡ್ ಆಗುತ್ತೆ, ನಮ್ಗೆ ಒಳ್ಳೆ ಆರೋಗ್ಯನೂ ಇರುತ್ತೆ. ಆ ಉದ್ದೇಶಕ್ಕೆ ಇದು ಮಾಡಿದ್ದು. ಓಕೆ ಸರ್, ಸೂಪರ್. ಈಗ ಬಾಳೆ ಗೊನೆ ಚಲೋ ಆಗೈತೆ ರೀ. ಒಂಬಾಳೆ. ಹಾಂ ಒಂಬಾಳೆ. ಹಾಂ ಇಲ್ಲೇ ಸ್ಟಾರ್ಟ್ ಆಗೈತೆ ಈಗ. ಹಾಂ ನೋಡ್ಬೋದು. ನಮಗೆ ನಮ್ಮ ಮನೆಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲಾರ್ದೆ ನಾವು ಯೂಸ್ ಮಾಡ್ಕೋಬೋದು. ಹಾಂ ಆ ಉದ್ದೇಶಕ್ಕೆ ನಾವು ಇದು ಮಾಡಿದ್ರಿ. ಅಷ್ಟು ಒಂಥರ ವೆರೈಟಿ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಬೇಕಾದ್ದು ಎಲ್ಲ ಒತ್ತಟೆ ಸಿಗುತ್ತೆ ನಾವು ನಮ್ಮದು ಅಭಿಪ್ರಾಯ. ಮತ್ತು ಇದು ಮೆಹಂದಿ ಗಿಡ ಅಂತೇಳಿ. ಇದನ್ನ ಯಾಕೆ ಮೆಹಂದಿದ? ಮೆಹಂದಿದು ಈಗ ಬೇಸಿಗೆ ಟೈಮ್ದಾಗ ಸ್ವಲ್ಪ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂಲ್ ಆಗುತ್ತೆ. ಮತ್ತು ಇವು ಬಿಳಿ ಕೂಲ್ ಇದ್ವು ಅಂದರೆ ಇದು ಕರಗಲ್ಲ, ಕೆಂಪಾಗುತ್ತೆ, ಕೂಲ್ ಆಗುತ್ತೆ. ಬಟ್ ಕೂಲ್ ಆಗುತ್ತೆ. ಬರ್ರಿ ನಿಮಗೆ ಇದು ಲಕ್ಷ್ಮಣ ಫಲ ತೋರಿಸ್ತೀನಿ. ಲಕ್ಷ್ಮಣ ಫಲ ತೋರಿಸ್ತೀನಿ ಬರ್ರಿ. ಲಕ್ಷ್ಮಣ ಫಲ. ಕಾಲಾಗೂ ಗಿಡ ಅದಾವೆ. ಹಾಂ ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಆಗಲೇ ದೊಡ್ಡದೈತೆ ಅದು ಗಿಡ. ಚಿಕ್ಕು ಇದೆ. ಇದು ಲಕ್ಷ್ಮಣ ಫಲ. ಇವೆಲ್ಲ ಗುಲಾಬಿ. ಇದು ಯಾವ್ದು ಗಿಡ ಇದು? ಗುಲಾಬಿ ಅದು. ಯಾಕೆ ಇದಾಗೈತಿ ಇದು? ಹೌದು, ಅದು ಸ್ವಲ್ಪ ಇದು ಒಣಗ್ಯದ್ರಿ ಅದು. ಯಾಕೆ ನಲ್ಲಿಕಾಯಿ ಗಿಡ. ಮತ್ತು ಗಜರಿ ನಮ್ಮ ಕಾಯಿಪಲ್ಯಕ್ಕೆ ಇದು. ಮತ್ತು ಚಿಕ್ಕು ತಿಂದವರು ಚೊಕ್ಕು. ಮತ್ತು ಅವಾಗ ಇಲ್ಲಿ ಕೂತ್ಕೊಳ್ಳೋಕೆ ಕಟ್ಟಿ. ಮತ್ತು ಇದು ಮೈಸೂರು ಮಲ್ಲಿಗೆ ಅಂತೇಳಿ. ಮೈಸೂರು ಮಲ್ಲಿಗೆನ ಹಾಕಿರಿ? ಹಾಂ ಮೈಸೂರು ಮಲ್ಲಿಗೆನೂ ಹಾಕಿವಿ. ಹಾಂ ಫುಲ್ ಸುವಾಸನೆ ಇರುತ್ತೆ ಇದು. ಹಾಂ ಬಂದು ಕುಂತ್ರೂ ನಮ್ಗೆ ಅಗ್ದಿ ವಾತಾವರಣ ಇದು ಅನ್ಸ್ಬೇಕು, ತಂಪು. ಬಟ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ರಿ ಇಲ್ಲಿ ಕಡಿಮೆ ಜಾಗದಲ್ಲೇ ನಾವು ಮಾಡಿವಿ ನಾವು. ಓಕೆ ಸರ್. ಎಲ್ಲ ರೈತರ ಕಾರಣ ಈಗ 100 ಎಕರೆ ಇರ್ತಾವೆ. ಈ ಥರ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಒಳ್ಳೇದು, ಆರೋಗ್ಯನೂ ಸಿಗುತ್ತೆ. ಮತ್ತು ಅವ್ರಿಗೆ ಬೇಕಾದದ್ದು ಮನೆಗೆ ಬೇಕಾದಂತ ಕಾಯಿಲೆ ಬೆಳ್ಕೋಬೋದು. ಮತ್ತು ಅವ್ರಿಗೆ ರಿಲೀಫು ಸಿಗುತ್ತೆ, ರಿಲ್ಯಾಕ್ಸು ಸಿಗುತ್ತೆ ಅವ್ರಿಗೆ. ಓಕೆ ಸರ್. ಓಕೆ, ಮತ್ತೇನು ಹೇಳ್ತೀರಿ ಅಧ್ಯಕ್ಷರ? ಏನು ಹೇಳ್ತೀರಿ ಹೇಳ್ರಿ. ಮತ್ತೆ ಏನು ಇಲ್ರಿ, ಈಗ ನೀವು ದೂರದಿಂದ ಬಂದಿರಿ, ಕೊಪ್ಪಳ ಜಿಲ್ಲೆನಿಂದ. ನಮ್ದು ಯಾಕಂದ್ರೆ ಈಗ 200 ಕಿಲೋಮೀಟರ್ ಗಟ್ಟಲೆ ಬಂದಿರಿ ನೀವು. ನಿಮ್ಮ ಬಂದು ನಮ್ಗೆ ಪಬ್ಲಿಸಿಟಿ ಮಾಡಕತ್ತೀರಿ. ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.